ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಬನ್ನಿ ಇವತ್ತು ಹೆಸರುಬೇಳೆ ಹಲ್ವಾ ಮಾಡೋಣ. ಕ್ವಿಕ್ಕಾಗಿ ಫಟಾಫಟ್ ಅಂತ ಮಾಡಿಬಿಡ್ಬೋದು, ಬೇಗ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಬೇಗನೂ ಆಗುತ್ತೆ. ಹೆಸರುಬೇಳೆ ನೆನೆಯೋದೊಂದಷ್ಟೇ ಟೈಮ್ ಅಷ್ಟೇ. ನೋಡಿ ಮಾಡೋಣ ಬನ್ನಿ. 100 ಗ್ರಾಮ್ ಹೆಸರುಬೇಳೆ ತೊಗೊಂಡಿದ್ದೀನಿ, ಒಂದು ಸಣ್ಣ ಬಟ್ಲಷ್ಟು. ಇದೊಂದು 3-4 ಜನಕ್ಕಾಗತ್ತೆ. ಹೆಸರುಬೇಳೆನ ಒಂದು ಬಟ್ಲಿಗೆ ಹಾಕೋಣ. ನೆನೆಸ್ಬಿಟ್ಟಾದ್ರೂ ತೊಳಿಬೋದು, ತೊಳೆದಿಟ್ಬಿಟ್ಟಾದ್ರೂ ನೆನೆಸ್ಬೋದು. ಒಟ್ಟಿನಲ್ಲಿ 3 ಗಂಟೆ ಕಾಲ ಚೆನ್ನಾಗಿ ನೆನಿಬೇಕು ಹೆಸರುಬೇಳೆ. ನೀರು ಹಾಕೋದು ತೋರಿಸ್ತಾ ಇದ್ದೀನಿ. 3 ಗಂಟೆ ಕಾಲ ಒಂದು ತಟ್ಟೆ ಮುಚ್ಚಿ ನೆನೆಸಿಟ್ಬಿಡೋಣ. ಈಗ ಇದಕ್ಕೆ ಒಂಚೂರು ಡ್ರೈ ಫ್ರೂಟ್ಸ್, ಇದಕ್ಕೆ ಜಾಸ್ತಿ ಏನು ಡ್ರೈ ಫ್ರೂಟ್ಸ್ ಬೇಕಿಲ್ಲ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಏನು ಬೇಕಿಲ್ಲ. ಗೋಡಂಬಿ, ಬಾದಾಮಿನ ತಪ್ಪಕ್ಕೆ ಹೆಚ್ಚಿಟ್ಕೊಳ್ಳೋಣ. 2 ಸ್ಪೂನು ಸಣ್ಣ ರವೆ ಅಂದರೆ ಚಿರೋಟಿ ರವೆ, 2 ಸ್ಪೂನ್ ಕಡಲೆ ಹಿಟ್ಟು, ಹೆಚ್ಚಿಟ್ಕೊಂಡಿರೋ ಬಾದಾಮಿ, ಗೋಡಂಬಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಬೇಳೆ 3 ಗಂಟೆ ಕಾಲ ಆಗಿದೆ. ಬೇಳೆ ಚೆನ್ನಾಗಿ ನೆಂದಿದೆ. ನೀರೆಲ್ಲ ತೆಗೆದು ಬಿಡೋಣ. ನೀರು ಬೇಡ, ಒಂದು ಸ್ವಲ್ಪನೂ ನೀರನ್ನ ಸೋಸಿ ನೀರು ತೆಗೆದುಬಿಟ್ಟು ಬರೀ ಹೆಸರುಬೇಳೆ ಮಾತ್ರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ರುಬ್ಕೊಳ್ಳೋಣ. ನೀರು ಹಾಕಬಾರ್ದು, ಹಾಗೆ ರುಬ್ಬಬೇಕು. ಎಷ್ಟು ಒಳ್ಳೆ ಮರಳಾಗುತ್ತೆ ಹಲ್ವಾ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಸರುಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ, ರುಬ್ಬೋಣ. ಸ್ವಲ್ಪನೂ ನೀರು ಹಾಕದೆ ರುಬ್ಬೋಣ. ತುಂಬ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಭಾಳ ಬೇಗ ಆಗುತ್ತೆ. ಹಬ್ಬಗಳಲ್ಲಿ ಎಲ್ಲ ಚೆನ್ನಾಗಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಇದನ್ನ. ಹೆಸರುಬೇಳೆ ಆರೋಗ್ಯಕ್ಕೆ ಒಳ್ಳೆಯದು. ಹೆಸರುಬೇಳೆ ಮಿಕ್ಸಿ ಜಾರಿಗೆ ಹಾಕಿದೆ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಳ್ಳೋಣ. ಹೀಗಿರಬೇಕು ರುಬ್ಬಿದ್ದು. ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ತುಂಬ ನುಣುಕು ಆಗಲ್ಲ, ತುಂಬ ತರಿಯಾಗೂ ಇರಲ್ಲ, ಈ ಥರ ಇರುತ್ತೆ. ಈಗ ಒಂದು ದೊಡ್ಡ ದಪ್ಪ ತಳದ್ದು ಬಾಣಲೆ ಇಡೋಣ. ಅದಕ್ಕೆ ಚೆನ್ನಾಗಿ ಒಂದು 5ರಿಂದ 6 ಸ್ಪೂನಷ್ಟು ತುಪ್ಪ ಹಾಕೋಣ. 5ರಿಂದ 6 ಸ್ಪೂನ್ ತುಪ್ಪ ಹಾಕೋಣ. ಇದಕ್ಕೆ ಸ್ವಲ್ಪ ಒಳ್ಳೆ ತುಪ್ಪ ಹಾಕೋಣ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹಲ್ವಾ. ಈಗ ಇದಕ್ಕೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕೋಣ. 2 ಸ್ಪೂನ್ ಚಿರೋಟಿ ರವೆ ಹಾಕ್ಬಿಟ್ಟು ಗಮ್ಮಂತ ಸ್ವಲ್ಪ ಕೆಂಪಿಗೆನೆ ಹುರ್ಕೊಳ್ಳೋಣ. ಸ್ವಲ್ಪ ಆಗ್ತಾ ಬಂದಾಗ ಇಟ್ಕೊಂಡಿದ್ದೀವಲ್ಲ ಆ ಕಡಲೆ ಹಿಟ್ಟು ಹಾಕೋಣ. ಸಣ್ಣ ಊರಿನಲ್ಲೇ ಮಾಡೋಣ, ಯಾವುದು ಹೈಯಲ್ಲಿ ಬೇಡ. ನೋಡಿ ರವೆ ಒಂಚೂರು ಘಮ ಅಂತ ಅನ್ಬೇಕು, ಅಲ್ಲಿವರೆಗೂ ಹುರಿಯೋಣ. ಕಡಲೆ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟು ಕೆಂಪಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸಿಮ್ಮಲ್ಲಿ ಆಗ್ತಾ ಇರಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಹೀಗೆ ಸಣ್ಣ ಊರಿನಲ್ಲಿ ಹುರಿತಾ ಇರೋಣ. ಇದಕ್ಕೆ ಸ್ವಲ್ಪ ಹಾಲು ಬೇಕಾಗುತ್ತೆ. ಇವಾಗ ಹೆಸರು ಬೇಳೆ ಎಷ್ಟು ತೊಗೊಂಡಿದ್ವೋ ಅದರದ್ದು 3 ಅಳತೆ ಹಾಲು, ಅದೇ ಬಟ್ಲು ಯಾವುದ್ರಲ್ಲಿ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರೋ ಅದರಲ್ಲಿ ಹಾಲು ತೊಗೊಳ್ಳೋಣ. ಇದು ಹುರಿತಾ ಇರೋಣ. ನೋಡಿ ಸಿಮ್ಮಲ್ಲಿ ಹುರಿತಾ ಇದ್ದೀನಿ. ಈಗ ಹಾಲನ್ನು ಕಾಯಕ್ಕಿಡೋಣ. 3 ಬಟ್ಲು ಹಾಲನ್ನು ಚೆನ್ನಾಗಿ ಉಪ್ಪು ಬರೋ ಹಾಗೆ ಕಾಯಿಸ್ಕೊಳ್ಳೋಣ. 3 ಬಟ್ಲು ಹಾಲು ಹಾಕೋದು ತೋರಿಸ್ತಾ ಇದ್ದೀನಿ. ಮಧ್ಯ ರವೆ ಮತ್ತು ಇದನ್ನು ಹುರ್ಕೋತಾ ಇದ್ವಲ್ಲ ಕಡಲೆ ಹಿಟ್ಟು, ಅದನ್ನು ಮಧ್ಯ ಕೈ ಬಿಡ್ದಂಗೆ ಹುರಿತಾ ಇರೋಣ. ಅಷ್ಟರಲ್ಲಿ ಹಾಲು ಚೆನ್ನಾಗಿ ಕಾಯಲಿ, ಉಕ್ಕು ಬರಲಿ. ಇದು ಗಮ್ಮನ್ಬೇಕು, ಅಲ್ಲಿವರೆಗೂ ಹುರಿತಾನೇ ಇರೋಣ. ನೋಡಿ ಸ್ನೇಹಿತರೆ, ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಹೆಸರುಬೇಳೆ, ನೆನೆಸಿದ ಹೆಸರುಬೇಳೆನ ಹಾಕ್ಬಿಡೋಣ. ಎಲ್ಲನೂ ಮಿಕ್ಸಿ ಜಾರಲ್ಲಿ ಎಷ್ಟಿದೆಯೋ ಅಷ್ಟನ್ನು ಹಾಕಿ ಚೆನ್ನಾಗಿ ಹುರಿಯೋಣ. ಘಮ ಅನ್ನತ್ತೆ ಹುರಿಯುವಾಗಲೇ. ಚೆನ್ನಾಗಿ ಹುರಿತಾನೇ ಇರೋಣ. ಒಂದು ಉಪ್ಪಿಟ್ಟಿನ ಕನ್ಸಿಸ್ಟೆನ್ಸಿ ಆಗುತ್ತೆ ಇದು. ನೀರೆಲ್ಲೂ ಹಾಕಬಾರ್ದು. ನೋಡಿ ಹೀಗೆ ಹುರ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ, ಆಗಲಿ ತೊಂದರೆ ಇಲ್ಲ. ಒಳ್ಳೆ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರಿಯೋಣ. ಹೆಸರುಬೇಳೆ ಇದನ್ನು ಮಿಕ್ಸ್ಚರನ್ನು ಚೆನ್ನಾಗಿ ರವೆ ಇದ್ರ ಜೊತೆ ಹೊಂದ್ಕೋಬೇಕು, ಕಡಲೆ ಹಿಟ್ಟು ಜೊತೆ. ಈಗ ಹಾಲು ಉಕ್ಕು ಬರ್ತಾ ಇದೆ. ನೋಡಿ ಹಾಲು ಬರ್ತಾ ಇದೆ.
ಸ್ಟವ್ ಆಫ್ ಮಾಡಿಬಿಡೋಣ. ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ, ನಾನು ಸ್ವೀಟ್ಗಳಲ್ಲಿ ಸಕ್ಕರೆ ಕಡಿಮೆ ಉಪಯೋಗಿಸ್ತೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಬೋದು. ಈಗ ಕೇಸರಿ ದಳ ಹಾಕೋಣ ಸ್ವಲ್ಪ, ಅದೇ ಕೇಸರಿ ಬಣ್ಣ ಚೆನ್ನಾಗಿ ಕೊಡುತ್ತೆ. ಕೇಸರಿ ದಳ ಹಾಕಿದ್ದೀನಿ. ಈಗ ಒಂದು ಬಟ್ಲಷ್ಟು ಎಷ್ಟು ಹೆಸರುಬೇಳೆ ತೊಗೊಂಡಿದ್ದೋ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸಕ್ಕರೆ ಕಡಿಮೆ ಅನಿಸುತ್ತೆ ಅಂತಾರೆ ಇನ್ನೊಂದು ಅರ್ಧ ಬಟ್ಲು ಸಕ್ಕರೆ ಹಾಕ್ಬಿಡೋಣ. ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಲ್ಲಿ ಸಕ್ಕರೆ ಕರಗಲಿ. ಸೊ ಈ ಹಾಲನ್ನು ತೆಗೆದು ಹುರ್ಕೋತಾ ಇದ್ವಲ್ಲ ಹೆಸರುಬೇಳೆ ಮತ್ತು ಕಡಲೆ ಹಿಟ್ಟು ಮತ್ತು ರವೆದು ಮಿಶ್ರಣ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಸಿಮ್ಮಲ್ಲೇ ಮಾಡಿ, ಯಾವುದು ಹೈಯಲ್ಲಿ ಮಾಡಬೇಡಿ. ಒಳ್ಳೆ ಕೇಸರಿದು ದಳ ಹಾಕಿರೋದ್ರಿಂದ ಒಳ್ಳೆ ಬಣ್ಣ, ಒಳ್ಳೆ ರುಚಿ, ಎಲ್ಲ ಒಳ್ಳೊಳ್ಳೆ ಪದಾರ್ಥ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಮಾಡಿಬಿಟ್ಟು ಹೇಗಾಯಿತು ಅಂತ ತಿಳಿಸಿ. ಇವಾಗ ಒಂದು ಸಣ್ಣದು ಒಗ್ಗರಣೆ ಬಾಣಲೆ ಇರುತ್ತಲ್ಲ, ಅದರಲ್ಲಿ ಮತ್ತೆ ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಗೋಡಂಬಿ ಬಾದಾಮಿ ಹೆಚ್ಚಿಟ್ಕೊಂಡಿದ್ವಲ್ಲ, ಇದನ್ನು ಹೊಂಬಣ್ಣ ಗೋಲ್ಡನ್ ಕಲರ್ ಬರೋವರೆಗೂ ಹುರಿಯೋಣ. ಹುರಿದ್ಬಿಟ್ಟು ನೋಡಿ, ಇದು ಹಾಲು ಚೆನ್ನಾಗಿ ಮಿಕ್ಸ್ ಆಯಿತು ಹೆಸರುಬೇಳೆ ಹಿಟ್ಟು ಜೊತೆ. ಈಗ ಇದಕ್ಕೆ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಘಮ ಘಮ ಅಂತಿದೆ ಅಂದರೆ ತುಪ್ಪದ ವಾಸನೆ ಮನೆಯೆಲ್ಲ ಘಮ ಘಮ ಅಂತಿದೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಹುರಿದಿಟ್ಕೊಂಡಿರೋ ಗೋಡಂಬಿ ಬಾದಾಮಿ ಹಾಕ್ಬಿಡೋಣ. ಡ್ರೈ ಫ್ರೂಟ್ಸ್ ಇನ್ನೂ ಏನು ಬೇಕಾದರೂ ಹಾಕ್ಕೋಬೋದು. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ರೆಡಿ ಆಗೇ ಹೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 15 ದಿನ ಇಟ್ಟರೂ ಕೆಡಲ್ಲ ಆ ಥರ ಹಲ್ವಾ ಇದು. ಮಾಡೋಡಿ, ನಿಮ್ಮ ಮನೇಲೂ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಬೇಗ ಆಗುವಂಥ ರೆಸಿಪಿ. ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಸ್ನೇಹಿತರೆ, ಹಾಗೆ ಹೋಯ್ತು. ಸೂಪರ್ ಸಖತ್ತಾಗಿರೋ ಹೆಸರುಬೇಳೆ ಹಲ್ವಾ ರೆಡಿ ಆಯಿತು. ನೋಡಿ ಇಷ್ಟ ಆಗಲ್ವಾ? ಯಾರಿಗಾದರೂ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರೋಂಥ. ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡೋಣ. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ ಎಲ್ಲ ತುಂಬಾ ಚೆನ್ನಾಗಿರೋ ಹೆಸರುಬೇಳೆ ಹಲ್ವಾ ರೆಡಿ. ತುಪ್ಪ ತುಂಬ ಹಾಕಿದಷ್ಟು ಚೆನ್ನಾಗಿರುತ್ತೆ. ಮಾಡಿ ನೋಡಿ ಸ್ನೇಹಿತರೆ, ಹೀಗಾಗುತ್ತೆ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಜ್ಜಿಗೆ ಥರನೂ ಇರಲ್ಲ, ತೀರ ಹಲ್ವಾ ಇದರಲ್ಲೂ ಇರಲ್ಲ, ಒಂಥರ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ನೋಡಿ ಸೂಪರ್ ಸಖತ್ತಾಗಿರೋ ಹೆಸರುಬೇಳೆ ಹಲ್ವಾ ರೆಡಿ ಆಗೋಯ್ತು. ಸಿಹಿ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಸಕ್ಕರೆ ಎಷ್ಟು ಬೇಕೋ ಅಷ್ಟು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಹಲ್ವಾ ಮಾಡಿದ್ದೀನಿ ಇವತ್ತು. ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.